ಕ್ಷೇತ್ರದ ಪರಂ ಪೂಜ್ಯ ಲಿಂಗೈಕ್ಯ ಚಂದ್ರಶೇಖರ ಮಹಾಸ್ವಾಮೀಜಿಯವರ ಪೂಜ್ಯ ತಿಮ್ಮಜ್ಜನವರ ಕರ್ತುಗದ್ದೆಗೆ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಸಿದ್ಧಲಿಂಗೇಶ್ವರ ಮಠದ ಜಾತ್ರಾ ಮಹೋತ್ಸವದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ಅನುಭಾವಿಗಳಾಗಿರ್ತಕ್ಕಂಥ ಮುಧೋಳದ ಸಿದ್ಧಲಿಂಗೇಶ್ವರ ಮಠದ ಕ್ಷೀರಂ ತಾಯಿಯವರಲ್ಲಿ, ಹೊನ್ನಳಿಯ ವೀರಗಂಟ ಕಲ್ಯಾಣ ಯಜ್ಜನವರ ಮಠದ ಮಾತಾಜಿ ರಾಜೇಶ್ವರಿ ಮಾತಾಜಿಯವರಲ್ಲಿ, ಹೊನ್ನಳಿಯ ಮಹಾಮಠದ ಮರಿದೇವರಾಗಿರ್ತಕ್ಕಂಥ ಪೂಜ್ಯ ಕಲ್ಯಾಣದಯ್ಯನವರಲ್ಲಿ, ಆತ್ಮೀಯರು ಪರಂ ಪೂಜ್ಯರು ಕೈವಲ್ಯಾನಂದ ಮಹಾಸ್ವಾಮೀಜಿಯವರಲ್ಲಿ, ಅದಲ್ಲದೆ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯದ್ವಯರೇ, ಯಾವತ್ತು ನನ್ನ ಪರಮ ಸದ್ಭಕ್ತರೇ, ತಮಗೆಲ್ಲರಿಗೂ ಶರಣು ಶರಣಾರ್ಥಿ. ಬಹುತೇಕ ಸಮಯ ಬಹಳ ಆಗಿ ಹೋಗೈತಿ, ಆದರೂ ಅನಿವಾರ್ಯವಾಗಿದೆ. ಇವತ್ತು ಈ ಮನುಷ್ಯನಿಗೆ ಹಣದಿಂದ ಶ್ರೀಮಂತನಾಗಿದ್ದಾನೆ, ಆಸ್ತಿಯಿಂದನೂ ಶ್ರೀಮಂತನಾಗಿದ್ದಾನೆ, ಬಟ್ಟೆ ಬರಿಯಿಂದನೂ ಶ್ರೀಮಂತನಾಗಿದ್ದಾನೆ. ಆದರೆ ದೇವರ ಆಧ್ಯಾತ್ಮದಿಂದ ಬಹಳಷ್ಟು ಈ ಮನುಷ್ಯ ಬಡತನದಲ್ಲಿದ್ದಾನೆ. ಈ ಮನುಷ್ಯ ಸಂತೋಷವಾಗಿ ಬಾಳಿ ಬದುಕಿ ಬದುಕಿನಲ್ಲಿ ಏನಾದರೂ ಒಂದು ಕಾಣಬೇಕಾಗಿತ್ತು ಅಂದ್ರೆ ಅದು ಗುರುಗಳ ಆಶೀರ್ವಾದ ಬಹಳ ದೊಡ್ಡದಿರಬೇಕು. ಆ ಒಂದು ನಿಟ್ಟಿನಲ್ಲಿ ಸಂಗಾಪುರದ ಸಿದ್ಧಲಿಂಗೇಶ್ವರ ಮಹಾಮಠ ನಂಬಿ ಭಕ್ತರನ್ನ ಕೈ ಎತ್ತುವುದರಲ್ಲಿ, ನೊಂದ ಭಕ್ತರನ್ನ ಸಂತೈಸುವುದಲ್ಲಿ, ಬಹುತೇಕ ಈ ಕಲಿಯುಗದಲ್ಲಿ ಯಾರು ಏನು ಬೇಡಿದರ ಅವರಿಗೆ ಬೇಡಿದನ್ನ ಭಾಗ್ಯವನ್ನ ಕರುಣಿಸ್ತಾ ಬಂದಿರುವ ಮಠ ಯಾವುದಾದ್ರೂ ಇದ್ರೆ ಅದು ಸಿದ್ಧಲಿಂಗ ಮಠ. ಅದು ಸಿದ್ಧಲಿಂಗ ಮಠ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಪ್ಪ ಅವ್ರು ಇದ್ದ ಕಾಲದೊಳಗೆ ನಮ್ಮ ಮನೆಯೊಳಗೆ ಇದು 3ನೇ ತಲೆ. ಅಪ್ಪ ಅವ್ರು ಇದ್ದ ಕಾಲದೊಳಗೆ ಊರೊಳಗೆ ಗುರುಗಳಿಗೆ ತೊಂದರೆ ಕೊಡೋಣ ಅಂತ ತಿಳ್ಕೊಂಡ ಒಬ್ಬ ಗಂಡಸ ಮಗಗ ಸೀರೆಯನ್ನು ಉಡಿಸಿ, ಹಣೆಗೆ ಕುಂಕುಮ ಹಚ್ಚಿ, ಕೇಶಗಳನ್ನೆಲ್ಲ ಉದುರಿಸಿಕೊಂಡು, ಅದು ನಾಟಕ ಮಾಡೋ ಹೆಣ್ಣು ಪಾತ್ರವನ್ನ ಮಾಡ್ತಕ್ಕಂಥ ಒಬ್ಬ ಕಲಾವಿದನಿಗೆ ಹುರುಪ್ ಮಾಡಿಕೊಂಡ, ಗುರು ಸುಳ್ಳು ಹೇಳ್ತಾನ, ಗುರು ಆಡೋದು ಸುಳ್ಳು ಐತಂತ ತಿಳ್ಕೊಂಡ ಕಂದಿಲಿ ಬೆಳಕು ಹಚ್ಚಿದಾಗ ಕರ್ಕೊಂಡು ಗುರುಗಳು ತೆಗೆದು ಬಂದ್ರಂತ. ಅದಕ್ಕೊಬ್ಬ ಆ ಮಹಿಳೆಗೊಬ್ಬ ಪಕ್ಕದ ಒಬ್ಬ ಗಂಡು ಆತನ ಪತಿಯಾಗಿದ್ದಂತೆ. ಅವಾಗ ಇಬ್ರು ಬಂದು ನಮಸ್ಕಾರ ಮಾಡಿ ಕಿಡಿಕೆ ಕಿಳಿಗೇಡಿಗಳು ಹಾದಿ ಕಾಯ್ತಿದ್ರಂತ. ಇಬ್ರು ಬಂದು ನಮಸ್ಕಾರ ಮಾಡಿದ್ರಂತ. ನಮ್ಮ ಮದುವೆಯಾಗ 12 ವರ್ಷ ಆಗೈತೆಪ್ಪ, ನಮಗ ಮಕ್ಕಳಾಗಿಲ್ಲ, ಮಕ್ಕಳಾಗೋಂಗ ಆಶೀರ್ವಾದ ಮಾಡಂದ್ರ. ಮಾತಾಡ್ಕೊಂಡು ಹೋಗಿದ್ರಂತ. ಮಕ್ಕಳ ಅಕ್ಕವಂತ ಹೇಳಿ ತಲೆ ಮೇಲೆ ಕೈ ಇಟ್ಟಂದ್ರೆ ಅವಾಗ ಸ್ವಾಮಿ ಬಾಳೆ ಬೇರೆ ಐತಿ, ನೋಡುನು ನಡಿ ಅಂತ ಹೇಳಿ ಕರ್ಕೊಂಡು ಹೋದ್ರಂತ. ಯಪ್ಪ ಮಕ್ಕಳ ಕೊಡ್ರಿ ಅಂದಾಗ ಆ ಗಂಡಮಗ ಹೆಣ್ಮಗಳ ರೂಪ ತೊಟ್ಕೊಂಡು ತಲೆ ಮೇಲೆ ಸೆರಗ ಹಾಕೊಂಡು ತಲೆ ತೆಳಗ್ ಮಾಡ್ಕೊಂಡು ಕೂತಿದ್ದಂತೆ, ಗುರುವಿನನ್ನ ನಿಂದಿಸ್ಬೇಕಂತೇಳಿ. ಆವಾಗ ಅಪ್ಪ ಅವರು ಮಗುಳ್ನಾಗಿ ನಕ್ಕರಂತ, ನಿಂದ ಹೆರಿಗೆ ಆಗುವ ವಯಸ್ಸಲ್ಲ, ಹೆರಿಗೆ ಆಗುವ ವ್ಯಕ್ತಿನೂ ನೀ ಅಲ್ಲ, ಆದ್ರೂ ಮಕ್ಕಳ ಅಂತ ಕೇಳಾಕ ಬಂದಿ ಅಂದ್ರೆ ಹೆಣ್ಣ ಇರ್ಲಿ ಗಂಡ ಇರ್ಲಿ ಕೊಟ್ಟ ತೀರ್ತಾನಂತ ತಲೆ ಮೇಲೆ ಕೈ ಇಟ್ರಂತ. ಚಲೋ ಬಡಿಗೋಳು ತಗೊಂಡು ಒಳಗೆ ಬಂದ್ರಂತ. 8 ಮಂದಿ ಮೋಸ ಮಾಡಕ್ ಸ್ವಾಮಿಯಾಗಿ ಹುಟ್ಟಿದಿ ಅಂತ ಕೇಳಿದ್ರಂತ. ಅವ ಹೆಣ್ಣು ಗಂಡು ಅನ್ನೋ ಅರಿವು ಶಕ್ತಿ ನಿನಗೆ ಇನ್ನೂ ಇಲ್ಲ. ಅವ ಹೆಣ್ಣು ಗಂಡು ಅರಿವು ಶಕ್ತಿ ಇಲ್ಲ,
ಮಕ್ಕಳಾಗ್ಲಂತ ಅಂದವ್ರನ್ನ ಸೀರೆ ತೆಗೆದ ಲುಂಗಿ ಮೇಲೆ ನಿಂತಿದ್ದಂತೆ ಗಂಡು ಮಗಗೆ ಹೆಂಗ್ ಮಕ್ಕಳಕ್ಕಾವು ಎಂತ ಸುಳ್ಳು ಹೇಳ್ತಿ ಸ್ವಾಮಿ ಅಂತ ಬೈದು ನಿಂದಿಸಿ ಹೋದ್ರಂತೆ. ಮುಂದೆ ಇಡೀ ಊರಾಗೆಲ್ಲ ಹೇಳಿದ್ರಂತೆ, ಸ್ವಾಮಿ ಸುಳ್ಳ ಆಶೀರ್ವಾದ ಮಾಡ್ತಾನ, ಗಂಡು ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡ್ಯಾನ, ಹಿಂಗ್ ಮಾಡಿದೀವಿ ಅವಾಗ ಬುದ್ಧಿ ಇಲ್ಲ ಅಂತ ಊರು ತುಂಬಾ ಹೇಳಿದ್ರಂತೆ. 2 ತಿಂಗಳಾತಂತ ಗಂಡು ಮಗನಿಗೆ ವಾಂತಿ ಆತಂತ. ಗಂಡು ಮಗನಿಗೆ ವಾಂತಿ ಆಯ್ತಂತ. ಅವಾಗ ಒಂದಂತ ಬಹುಶಃ ಪಿತ್ತಾಗಿರ್ಬೇಕಂತ ತಿಳ್ಕೊಂಡು ಸುಮ್ಮ ಉಳದಂತ. ಮುಂದ್ 3 ತಿಂಗಳಾಯ್ತಂತ ಸ್ವಲ್ಪ ಹೊಟ್ಟೆ ಬಂತಂದು. ಅವಾಗ ನೋಡಿದವ್ರಂದ್ರಂತ ಯಾಕೋ ಹೊಟ್ಟೆ ಬರಾಕತ್ತೈತಲ್ಲೋ ನಿಂದ ಅಂದ್ರಂತ. ಏನಿಲ್ಲ, ಇತ್ತಿತ್ಲ ದಗದ ಮಾಡಾಕತ್ತಿಲ್ಲ ನಾನು, ಅದಕ್ಕೆ ಹೊಟ್ಟೆ ಬರಾಕತ್ತೈತೆ. 4 ತಿಂಗಳಾಯ್ತಂತ ಇಷ್ಟು ದೊಡ್ಡ ಹೊಟ್ಟೆ ಬಂತಂತೆ. 6 ತಿಂಗಳ ಗುಡ್ಕ ಈ ನಮನಿ ಹೊಟ್ಟೆ ಬಂದಂತೆ. ಪಕ್ಕದ ಹಳ್ಳಿಯಾಗ ಅವಾಗ ನಾಟಿ ವೈದ್ಯರು ಅಂತಿದ್ರು. ಅವಾಗೆಲ್ಲ ನಾಡಿ ಹಿಡಿದ ಗರ್ಭಿಣಿಯೋ ರೋಗಿಷ್ಟೋ ಪರೀಕ್ಷೆ ಮಾಡ್ತಿದ್ರಂತೆ. ನಡಿ ಹೋಗೋಣ ಅಂದ್ರಂತೆ. ಯಾರೋ ಹೇಳಿದ್ರಂತ, ಹೋಗಿ ಸಿದ್ಲಿಂಗಪ್ಪಂತ ಎದಕ್ ಹೋಗಿದ್ದಿ, ಎದಕ್ ಪರೀಕ್ಷೆ ಮಾಡಕ್ ಹೋಗಿಯೋ, ಎಲ್ಲಿ ಹೊಟ್ಟೆ ಕೂಸೈತೆ ನೋಡು ಅಂದ್ರಂತೆ. ಅದೇಂಗ್ ಸಾಧ್ಯ ಅಂತ ನಾಟಿ ವೈದ್ಯನ ಕಡೆ ಹೋಗಿ ನಾಡಿ ಪರೀಕ್ಷೆ ಮಾಡಿದ್ರೆ ನಾಟಿ ವೈದ್ಯ ಹೇಳಿದಂತೆ, ನೀನು 4 ತಿಂಗಳು ಬಸೂರಿ ಇದೀಪ, ನೀನ್ ಹೊಟ್ಟೆ ಗಂಡು ಕೂಸೋದು, ಇನ್ನೇನು ಸನೇದಾಗ ಡೆಲಿವರಿ ಆಕೈತೆ. ಏನಾಗಿರ್ಬಾರ್ದು ಅವಂಗ. ಅವಂದಂತ, ನಾ ಮೊದಲ ಗಂಡ ಮಗ ಅದನಿ, ನೆಟ್ಟಗ ಗೆಳೆಯರ್ನೆಲ್ಲ ಬಿಟ್ಟು ಮಠಕ್ಕೆ ಹೋಗಿ ಉದ್ದಕ ನಮಸ್ಕಾರ ಮಾಡಿದಂತ. ಯಪ್ಪ ನೀನು ಪರೀಕ್ಷೆ ಮಾಡಿ ನಾ ಕೆಟ್ನಿ, ನೀ ಅಂದಂಗ ನನ್ ಹೊಟ್ಟೆಗ ಮಗಗೂ ಐತಿ ಅಂದ ಗುರುಗಳು ಹೇಳಿದ್ರಂತ. ನೀ ಬೇಡ್ಕೊಂಡಿ ನಾ ಕೊಟ್ಟನು, ಇನ್ನು ಕೊಟ್ಟದ್ದು ತಗೊಂಡು ಹೋಗ್ನಿ ಅಂದ್ರಂತ. ಅಲ್ಲೇ ಬಿಕ್ಕಿ ಅಳಾಕತ್ತಂತ. ನಾ ತಿಳಿಲ್ದ ತಪ್ಪು ಮಾಡೇನಪ್ಪ ಅಂದಾಗ ಗುರುಗಳ ಒಂದು ರೋದನೆಯನ್ನು ನೋಡಿ ಹೊಟ್ಟೆ ಮೇಲೆ ಬೂದಿ ಹಾಕಿ ಹೊಟ್ಟಿಗೆ ಹಚ್ಚಿರ ಹೊಟ್ಟಿ ತಕ್ಷಣ ಸಪಾಯಾಗಿ ಹೋತಂತ. ಇದನ್ಯಾಕೆ ಹೇಳ್ತೀವಿ ನಾವು ಅಂತ ಕೇಳಿದ್ರೆ, ಇವತ್ತು ಕನ್ನಡ ನಾಡಿನೊಳಗೆ ಮಠಮಾನ್ಯಗಳು ಅದಾವ ಅಂದ್ರೆ ಅವು ಪರೀಕ್ಷೆ ಮಾಡಾಕಿಲ್ಲ, ಅವನ ಪ್ರಶ್ನೆ ಮಾಡಾಕು ಇಲ್ಲ. ಮಠಮಾನ್ಯಕ್ಕೆ ಎದಕ್ಕೆ ಹೋಗ್ಬೇಕಂದ್ರೆ ನಿನಗೆ ನೀಗಿದಟ್ಟು ಸೇವಾ ಮಾಡಿ ಅಲ್ಲಿ ಶಕ್ತಿಯನ್ನು ಪಡ್ಕೊಂಡು ಉದ್ಧಾರ ಆಗಕ್ಕೆ ಮಠಮಾನ್ಯಗಳಿಗೆ ಹೋದಾಗ ನಮ್ಮ ಬದುಕು ಯಶಸ್ವಿ ಆಗ್ತದೆ. ಅದಕ್ಕಾಗಿ ಮೊನ್ನೆನೇ ದಿನ ಜೂನ್ ತಿಂಗಳಲ್ಲಿ ನಮ್ಮ ಸಂಗಾಪುರದ ಸದ್ಭಕ್ತರು ಜಾನೋಜಿ ಹನುಮಂತಪ್ಪ ಜಾನೋಜಿ ಮಗ ಮಧ್ಯಾಹ್ನ ನಮ್ಮ ಫೋನ್ ಹಚ್ಚಿದ್ರು. ಯಾರು ಫೋನ್ ಅಂತ ಹೇಳಿ ತಕ್ಷಣ ರಿಸೀವ್ ಮಾಡಿದೆ. ಫೋನ್ ಹಚ್ಚಿದ, ಯಪ್ಪ ನನ್ನ ಮಗ್ ಶಿಡ್ಲು ಹೊಡೆದದ, ಉದ್ದಕ್ಕೆ ಬಿದ್ದಿದಾನ, ಉಸಿರು ಇಲ್ಲ, ಏನು ಇಲ್ಲ, ಒಂದೇ ಮಗ ಆದಪ್ಪ, ಶಿಡ್ಲು ಹೊಡೆದದ, ದೇಹದೊಳಗ ತೂತ್ ಬಿದ್ದವ, ಉಸಿರು ಹೇರುಪೇರ್ ಆಗಾಕತ್ತೈತಪ್ಪ, ಆಶೀರ್ವಾದ ಮಾಡಂದ್ರು. ನಾ ಎಲ್ಲ ಆಶೀರ್ವಾದ ಮಾಡ್ಲಪ್ಪ, ನಿನಕ್ಕಿಂತ ದೊಡ್ಡವ ಸಿದ್ಲಿಂಗಪ್ಪ ಅದಾನು, ನನ್ನ ಮಗ ಈ ಶಿಡ್ಲು ಹೊಡೆದ್ರು ನನ್ನ ಮಗ ಬದುಕಬೇಕಂತ ಬೇಡ್ಕೋ, ಒಂದು ಮಂತ್ರ ಹಾಕ್ತೀನಂತ ಕಿವಿಗೆ ಹಿಡಿ ಅಂದೆ. ಆ ಕಿವಿಗೆ ಹಿಡಿದ ಮಂತ್ರ ಹಾಕಿದ ಹುಡುಗನ ಸಿಡ್ಲು ಹೊಡೆದು ಪ್ರಾಣದಿಂದ ಹೊರಗೆ ಹೋದ ವ್ಯಕ್ತಿನ ಇವತ್ತು ಬಂದ ಮಹಾಮಠದೊಳಗೆ ತುಲಾಭಾರ ಸೇವೆಯನ್ನು ಮಾಡಿ ಆ ವ್ಯಕ್ತಿನ ಲೋಕೇಶ್ ಅನ್ನುವ ವ್ಯಕ್ತಿ ಇವತ್ತು ಮಾಲಾರ್ಪಣೆಯನ್ನು ಮಾಡಿದ್ದಾನೆ. ಕಲಿಯುಗದಲ್ಲಿ ದೇವ್ರು ಎಲ್ಲಿದಾನ ಅಂತ ಕೇಳಿದ್ರೆ ಮಠದೊಳಗೂ ಇಲ್ಲ, ಗುಡಿಯೊಳಗೂ ಇಲ್ಲ, ಕಲ್ಲೊಳಗೂ ಇಲ್ಲ, ದೇವರು ಊರೊಳಗೂ ಇಲ್ಲ, ದೇವಸ್ಥಾನದೊಳಗೂ ಇಲ್ಲ. ದೇವ್ರು ಎಲ್ಲಿದಾನಂದ್ರೆ ಯಾರು ನಂಬಿದಾರ ಅವ್ರ ಮನುಷ್ಯನೊಳಗೆ ದೇವರಿದ್ದಾನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುತೇಕ ನಾವು ಇದೀಗ ತಾನೇ ಒಬ್ರು ಅಮ್ಮವ್ರನ್ನ ಮಾಲೆ ಯಾಕೆ ಶಾಲ್ ಹಾಕಿದಾನ, ಯಾಕೆ ಮಾಡಿರ್ಬೇಕಂತ ನೀವು ಪ್ರಶ್ನೆ ಮಾಡಿರ್ಬಹುದು. ಯಾವ ಹೊನ್ನಳ್ಳಿ ಮಠ ಅಂದ್ರೆ ಸಿಂದಗಿ ತಾಲೂಕದೊಳಗೆ ಹೊನ್ನಳ್ಳಿ ಮಠ ಅಂದ್ರೆ 400 ಮದುವೆ ಮಾಡಿದಂತಹ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಂತ ಹೊನ್ನಳ್ಳಿ ಮಠ ಅಂದ್ರೆ ಸಿದ್ಧಾಟಿಕೆಯ ಮಠ. ಆ ಪೂಜ್ಯರು ವೀರಗಂಟೆ ಮಹಾಸ್ವಾಮಿಗಳು ಇದ್ದಾಗ
400 ಮದುವೆಗಳನ್ನ ಫ್ರೀಯಾಗಿ ಮಾಡಿಕೊಟ್ಟಂತ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಯಾವ್ದಾದ್ರು ಮಠ ಇದ್ರೆ ಅದು ಹೊನ್ನಳ್ಳಿ ಮಠ, ಅದು ಹೊನ್ನಳ್ಳಿ ಮಠ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ತಾಯಿ ಮಗು ಇಬ್ರು ಕತ್ಕೊಂಡಿದ್ದಾರೆ. ತಮ್ಮ ಹಾಗೇನೆ ಆ ಮಹಿಳೆ ಕಾಂತಾಳ. ಪರಂ ಪೂಜ್ಯ ವೀರಗಂಟಯ್ಯ ಮಹಾಸ್ವಾಮಿಗಳು ವಾಕ್ ಸಿದ್ಧಿ ಪುರುಷರು 400-500 ಮದುವೆ ಮಾಡಿಕೊಟ್ಟವರು ಆ ಮಠಕ್ಕೆ ನಿತ್ಯ ಅನ್ನದಾಸೋಹವನ್ನು ಮಾಡಿ ನೂರಾರು ಭಕ್ತರಿಗೆ ನಿತ್ಯ ಅಡಿಗೆಯನ್ನ ಮಾಡಿ ಮಠವನ್ನು ನಡೆಸಿದಂತ ಮಹಿಳೆ ಇವತ್ತು ರಾಜೇಶಮ್ಮನವರು ಇಲ್ಲಿ ಕೂತದಾರವರು. ಅವರ ಪುತ್ರನೇ ಇವತ್ತು ಆ ಮಹಾಮಠದ ಮರಿದೇವರು ಉತ್ತರಾಧಿಕಾರಿಗಳು. ಆ ಒಂದು ಸಿದ್ಧಾಟಿಕೆಯ ಮಠ, ನಾವು ಮಣ್ಣಿನ ದಿನ ಮಠಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗಿ ಪಾದ ಪೂಜೆಯನ್ನು ಮಾಡಿ ಈ ಮಠಕ್ಕೆ ಅಪಾರವಾದ ಗೌರವವನ್ನು ಕೊಟ್ಟಂತ ಇನ್ನೊಂದು ನಮ್ಮ ಮಠ ಯಾವುದು ಅಂತ ಕೇಳಿದ್ರೆ ಹೊನ್ನಳ್ಳಿ ವೀರಗಂಟಯ್ಯ ಮಠ, ಅದು ನಮ್ಮ ಮಠ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಆ ಪರಂ ಪೂಜ್ಯರು ಇನ್ನೂ ಅಧ್ಯಯನ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಭವ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಗುರುದೇವ ಆ ಮಠಕ್ಕೆ ಆಶೀರ್ವದಿಸಲಿ. ಇದೀಗ ತಾನೇ ನಮ್ಮ ಮಲ್ಲನಗೌಡರು ಬಹಳಷ್ಟು ಪ್ರತಿಷ್ಠಿತ ಮನೆತನ ನಿಗದಿಯೊಳಗೆ ಮಲೆನಾಡು ಶಿಕ್ಷಣ ಅನ್ನುವಂಥ ದೊಡ್ಡ ಒಂದು ಶಿಕ್ಷಣ ಸಂಸ್ಥೆಯನ್ನು ಅವರ ತಂದೆಯವರು ಕಟ್ಟಿ ಇವತ್ತು ಅವರು ಕರ್ನಾಟಕದ ಕೃಷಿ ಸಮಾಜದ ಧಾರವಾಡ ಜಿಲ್ಲೆಯ ಅಧ್ಯಕ್ಷರಾಗಿ ಇವತ್ತವರು ಆ ಪದಾರ್ಪಣೆಯನ್ನು ಮಾಡಿ ಆ ಹುದ್ದೆಯನ್ನು ನೇಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಯಾವತ್ತು ಗುರುಗಳ ಆಶೀರ್ವಾದ ಇರಲಿ. ಈ 8 ತುಲಾಭಾರಗಳನ್ನು ಮಾಡಿದಂತ ಸದ್ಭಕ್ತರಿಗೂ, ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ, ಎಲ್ಲಾ ಜಿಲ್ಲೆಗಳಿಂದ ಬಂದಂತ ಎಲ್ಲಾ ಸದ್ಭಕ್ತರಿಗೆ ಸಮರ್ಥ ಸಿದ್ಧಲಿಂಗಪ್ಪನ ಆಶೀರ್ವಾದ ಇರುತ್ತೆ. ತಾವುಗಳೆಲ್ಲ ದೇವರನ್ನ ಗುಡಿಯೊಳಗ ಕಾಣೋದಕ್ಕಿಂತ ನಿಮ್ಮ ನಂಬಿಕೆ ಒಳಗ ದೇವರನ್ನ ಕಾಣ್ರಿ. ದೇವರು ಎಲ್ಲೂ ಹೋಗಿಲ್ಲ, ನಿಮ್ಮನ್ನು ಬಿಟ್ಟು ಎಲ್ಲೂ ಇಲ್ಲ. ನಿಮಗಾಗಿ ದೇವರ ಆಶೀರ್ವಾದ ಆಗ್ಯದ. ನಿಮ್ಮ ಕಣ್ಣೀರು ಒರೆಸಲಿಕ್ಕೆ ದೇವರ ಆಶೀರ್ವಾದ ಆಗ್ಯದ. ನಿಮ್ಮನ್ನ ದುಃಖದಿಂದ ಕೈ ಹಿಡಿದು ಕರ್ಕೊಂಡು ಬರ್ಲಿಕ್ಕೆ ದೇವರಿದ್ದಾನೆ. ಆ ದೇವರಿಗೆ ನಿಮ್ಮ ಹಣ್ಣು, ಹೂವು, ಕಾಯಿ, ಪತ್ರಿಕ್ಕಿಂತ ನಿಮ್ಮ ಕೊಡುಗೆ ಏನು ಅಂದ್ರೆ ಅವದಾನ ನನ್ನ ಕಾಪಾಡ್ತಾನಂತಕ್ಕಂಥ ಅಪಾರವಾದ ನಂಬಿಕೆ ನಿಮ್ಮನ್ನ ಕಾಪಾಡ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅಪಾರವಾದ ಸಹಾಯವನ್ನು ನೀಡಿದಂತ ನಮ್ಮ ಮಠಕ್ಕೆ ಅಶ್ವವನ್ನು ಕೂಡಿಸಿದಂತ ನಮ್ಮ ಶ್ರೀಮಠದ ಸದ್ಭಕ್ತರು, ಯುವನೇತರಾಗಿರ್ತಕ್ಕಂಥ ಧಾರವಾಡ ಜಿಲ್ಲೆಯ ಅನಿಲ್ ಕರಾಡೆ ಅವರು ಶ್ರೀಮಠಕ್ಕೆ ಅಶ್ವವನ್ನು ದಾನವಾಗಿ ಮಾಡಿದ್ದಾರೆ. ಅವರಿಗೂ ತಮಗೂ ನಾವು ಇನ್ನೂ ಯಾರನ್ನಾರಾದ್ರೂ ಮರೆತಿದ್ರು ಕೂಡ ಎಲ್ಲರಿಗೂ ಗುರುದೇವ ಆಶೀರ್ವದಿಸಲಿ ಅಂತ ಹೇಳಿ ತಮಗೆಲ್ಲ 2 ಕೈಗಳನ್ನು ಎತ್ತಿ ಆಶೀರ್ವದಿಸುತ್ತಾ 12 ವಿರಾಮ. ಹರ ಓಂ ಶಾಂತಿ.